ಹಲೋ ಗೆಳೆಯರೇ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮದು ಹಾರ್ದಿಕ ಸ್ವಾಗತ. ಇನ್ನುವರೆಗೆ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಮೇಲೆ ಸಹ ಕ್ಲಿಕ್ ಮಾಡಿ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಯಾವುದೇ ಕಾರಣಕ್ಕೂ ದುಡ್ಡಂತೂ ಕಟ್ಟಾಗೋದಿಲ್ಲ. ಯೂಟ್ಯೂಬ್ ಕಡೆಯಿಂದ ಕಟ್ಟಾಗೋದಿಲ್ಲ, ಹಾಗೂ ನನ್ನ ಕಡೆಯಿಂದ ಕಟ್ಟಾಗೋದಿಲ್ಲ, ಹಾಗೂ ನಿಮ್ಮ ಕಡೆಯಿಂದ ಕೂಡ ಕಟ್ಟಾಗೋದಿಲ್ಲ. ಸೊ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ಹೋಗ್ಬಿಡ್ತೀರಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಳ್ಳೆ ವಿಡಿಯೋಗಳು ಈ ಚಾನಲ್ ಮೇಲೆ ನಿಮಗೆ ಸಿಗ್ತಾ ಇರ್ತವೆ. ಸೊ ನೆನ್ನೆ ಒಂದು ವಿಡಿಯೋದಲ್ಲಿ ನಾನು ತುಂಬ ಜನ ನನಗೆ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದೀರಿ ಕಳೆದ ವಿಡಿಯೋಗಳಲ್ಲಿ. ಸೊ ಅದಕ್ಕೆಲ್ಲ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ನಿಮ್ಮ ಪ್ರೀತಿ ಹೀಗೆ ಇರಲಿ. ನಿಮ್ಮ ಪ್ರೀತಿಯನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ನಾನು ಎಂದೆಂದೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ಲೀಸ್, ಸೊ ಅದಕ್ಕೆ ತುಂಬ ಧನ್ಯವಾದಗಳು. ಸೊ ಇವತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಮಾಹಿತಿ ಏನಂದರೆ, ಸೊ ನಾವು ಪ್ರತಿನಿತ್ಯ ವಾಟ್ಸಪ್ಪನ್ನು ಬಳಸ್ತಾ ಇರ್ತೀವಿ ರೀ. ಸೊ ಒಂದು ಮೆಸೇಜ್ ಮಾಡೋದಕ್ಕಾಗಲಿ, ವಿಡಿಯೋನ ಸೆಂಡ್ ಮಾಡೋದಕ್ಕಾಗಲಿ, ಸ್ಟೇಟಸ್ ನೋಡೋದಕ್ಕಾಗಲಿ, ನಾವು ಪ್ರತಿನಿತ್ಯ ಒಂದು ಸೋಷಿಯಲ್ ಮೀಡಿಯಾ ಆ್ಯಪನ್ನು ಬಳಸ್ತಾ ಇರ್ತೀವಿ. ಅದರಲ್ಲಿ ಕೂಡ ನಾವು ವಾಟ್ಸಪ್ಪನ್ನು ನಾವು ತುಂಬ ಬಳಸ್ತಾ ಇರ್ತೀವಿ ನಮ್ಮ ಡೈಲಿ ಲೈಫ್ನಾಗ. ಸೊ ಅಂಥ ವಾಟ್ಸಪ್ನಾಗ ಒಂದು ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಫ್ಯೂಚರ್ ಕೆಲವೊಂದು ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಆ ಆಪ್ಷನ್ನು. ಸೊ ಅದೇನಂದರೆ, ಸೊ ವಾಟ್ಸಪ್ಪಲ್ಲಿ ಯಾವ ರೀತಿ ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡೋದನ್ನು ತಿಳಿಸ್ಕೊಡ್ತೀನಿ, ಯಾವ ರೀತಿ ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ನೀವು ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ಒಂದು ಫಿಂಗರ್ ಪ್ರಿಂಟ್ ಇಟ್ಟಿದ್ರೆ ಸಾಕು, ನೀವು ವಾಟ್ಸಪ್ಪನ್ನು ಓಪನ್ ಆಗ್ತೈತಿ. ಸೊ ಅಂತ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಕೆಲವ್ರಿಗೆ ಗೊತ್ತಿರ್ಬೋದು, ಅದೇ ಮತ್ತೊಂದ್ಸಲ ಹೇಳ್ತೀನಿ, ಕೆಲವ್ರಿಗೆ ಗೊತ್ತಿರ್ಬೋದು, ಇನ್ನು ಕೆಲವ್ರು ಗೊತ್ತಿಲ್ಲದೆ ಇರ್ಬೋದು. ಯಾರಿಗೂ ಗೊತ್ತಿಲ್ಲ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತೈತೆ ರೀ. ಸೊ ಬನ್ನಿ, ಯಾವ ರೀತಿ ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಳ್ಳೋಣ ಅಂತ. ಫಸ್ಟ್ ನೀವು ಮೊಬೈಲಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿರಿ. ಈ ರೀತಿ ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ಒಂದು ಕಾಂಟ್ಯಾಕ್ಟ್ಸ್ ಲಿಸ್ಟ್ ಎಲ್ಲ ಶೋ ಆಗುತ್ತೆ. ಶೋ ಆದ ನಂತರ ಇಲ್ಲಿ 3 ಡಾಟ್ ಅಂತ ಕಾಣಿಸ್ತದಲ್ಲ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೆಟ್ಟಿಂಗ್ನಲ್ಲಿ ಹೋಗ್ರಿ. ತುಂಬ ಈಸಿ ಐತಿ. ಸೆಟ್ಟಿಂಗ್ನಲ್ಲಿ ಹೋದ ನಂತರ ನಿಮಗೆ ಹಲವಾರು ಆಪ್ಷನ್ಗಳು ಸಿಗ್ತಾವೆ. ಅಕೌಂಟು, ಪ್ರೈವೇಸಿ, ಯಾವ್ದಾದ್ರು ಚಾಟ್ಸ್, ನೋಟಿಫಿಕೇಷನ್, ಸ್ಟೋರೇಜ್ ಆ್ಯಂಡ್ ಡಾಟಾ, ಆ್ಯಪ್, ಲ್ಯಾಂಗ್ವೇಜ್, ಹೆಲ್ಪ್ ಅಂತ ಕಾಣ್ತೈತಿ. ಸೊ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿರಿ. ಫಸ್ಟಿಂದ ಸೆಕೆಂಡ್ ಆಪ್ಷನ್ಗೆ ಅಕೌಂಟ್ ಕೆಳಗೆ ಪ್ರೈವೇಸಿ ಒಂದು ಆಪ್ಷನ್ ಕಾಣ್ತದಲ್ಲ ರೀ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ಡೌನ್ ಮಾಡಿರಿ. ಸ್ಕ್ರಾಲ್ ಡೌನ್ ಮಾಡಿದಾಗ ಲಾಸ್ಟಿಂದ ಎರಡನೇ ಆಪ್ಷನಿಂದ ಬರ್ತದೆ ನೋಡಿರಿ. ಲಾಸ್ಟಿಂದ ಎರಡನೇ ಆಪ್ಷನ್ನು ಫಿಂಗರ್ ಪ್ರಿಂಟ್ ಲಾಕ್ ಡಿಸೇಬಲ್ ಅಂತಿದೆ. ಸೊ ಇಲ್ಲಿ ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡ್ಕೋಬೋದು ರೀ. ಸೊ ನೋಡಿರಿ, ನಾನು ಡಿಸೇಬಲ್ ಇದೆ, ಫಿಂಗರ್ ಪ್ರಿಂಟ್ ಇಲ್ಲ ನನ್ನ ಲಾಕು. ಸೊ ನಾನು ಇದನ್ನು ಫಿಂಗರ್ ಪ್ರಿಂಟ್ ಲಾಕನ್ನು ನಾನು ವಾಟ್ಸಪ್ಗೆ ಇಡಬೇಕಂತ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಎನೇಬಲ್ ಮಾಡೋಣ ಅಂತ್ರಿ. ಸೊ ಎನೇಬಲ್ ಮಾಡಿರಿ. ನೋಡಿರಿ, ಫಿಂಗರ್ ಪ್ರಿಂಟನ್ನು ಸೆಟ್ ಮಾಡ್ಕೊರಿ. ನೋಡಿರಿ, ಫಿಂಗರ್ ಪ್ರಿಂಟ್ ಲಾಕ್ ಆಯ್ತು ನೋಡಿರಿ. ಆಟೋಮೆಟಿಕ್ಲಿ ಅನ್ಲಾಕ್ ಇಮಿಡಿಯೇಟ್ಲಿ ಆಫ್ಟರ್ 1 minute 30 minutes. ಸೊ ಲಾಕ್ ನಿಮ್ಮದು ಯಾವಾಗ ಆಗಬೇಕು? ಇಮಿಡಿಯೇಟ್ ಆಗಬೇಕಾ, ನೀವು ವಾಟ್ಸಪ್ನ ಎಕ್ಸಿಟ್ ಮಾಡಿದ ನಂತರ ಆಗಬೇಕಾ, ಅಥವಾ 1 minute ಆಗಬೇಕಾ, ಅಥವಾ ಅರ್ಧ ತಾಸು ಅಂದರೆ 30 minutes ಆದ ನಂತರ ವಾಟ್ಸಪ್ ಫಿಂಗರ್ ಪ್ರಿಂಟ್ ಲಾಕನ್ನು ಇದಾಗಬೇಕಾ ಅಂತ ಕೇಳ್ತೈತಿ. ಸೊ ನೀವೇನಂದರೆ ಇಮಿಡಿಯೇಟ್ಲಿನ ಮಾಡ್ಕೊರಿ. ಬೇಕಾದ್ರೆ ನೀವು ಲಾಕ್ ಫಿಂಗರ್ ಪ್ರಿಂಟ್ ಲಾಕ್ ಆಗಬೇಕಾದ್ರೂ ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ನಿಮ್ಮ ಆಪ್ಷನ್ಗಳು ಅದಾವೆ, ಆಟೋಮೆಟಿಕ್ ಲಾಕ್ ಆಗಬೇಕು ಅವು ಮಾಡ್ಕೋಬೋದು ರೀ. ನಾನು ಜಸ್ಟ್ ಇಮಿಡಿಯೇಟ್ಲಿ ಮಾಡಿದ್ದೀನಿ. ಸೊ ನಾನು ನೋಡೋದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಮ್ಮ ವಾಟ್ಸಪ್ನಲ್ಲಿ ಫಿಂಗರ್ ಪ್ರಿಂಟನ್ನು ಯಾವ ರೀತಿ ಸೆಟ್ ಮಾಡೋದನ್ನು ತಿಳ್ಕೊಂಡಿದ್ದೀರಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿವರೆಗೆ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.